ಅಘನಾಶಿನಿ ನದಿಗೆ ಇಳಿದು ಹೋರಾಟಗಾರರ ಪ್ರತಿಜ್ಞೆ. ಪರಿಸರ ಮತ್ತು ಜನ ವಿರೋಧಿ ಯೋಜನೆ ತಡೆಯಲು ಸನ್ನದ್ಧ. ರವೀಂದ್ರ ನಾಯ್ಕ್. ಅವೈಜ್ಞಾನಿಕ ಮತ್ತು ಪರಿಸರ ವಿರೋಧಿ ಅಘನಾಶಿನಿ ನದಿ ಜೋಡಣೆಯ ಯೋಜನೆಯನ್ನು ಸ್ಥಗಿತಗೊಳಿಸಬೇಕೆಂದು ಅಘನಾಶಿನಿ ಹೋರಾಟಗಾರರು ನದಿಗೆ ಇಳಿದು ಪ್ರತಿಜ್ಞೆ ಮಾಡುವುದರೊಂದಿಗೆ ಯೋಜನೆ ಸಂಪೂರ್ಣ ಸ್ಥಗಿತಗೊಳಿಸಲು ಸನ್ನದ್ಧಗೊಂಡಿರುವುದಾಗಿ ಹೋರಾಟಗಾರ ರವೀಂದ್ರ ನಾಯ್ಕ್ ಅವರು ತಿಳಿಸಿದರು. ಅಘನಾಶಿನಿ ನದಿ ಅಣೆಕಟ್ಟು ಕಟ್ಟುವ ಸ್ಥಳವಾದ ಬಾಳಿಕೊಪ್ಪ ಗ್ರಾಮದ ಗೇಜಕಟ್ಟ ಸ್ಥಳದಲ್ಲಿನ ಅಘನಾಶಿನಿ ನದಿಯಲ್ಲಿ ನಿನ್ನೆ ಸಾಯಂಕಾಲ ಹೋರಾಟಗಾರರ ನಿಯೋಗವು ಸ್ಥಳ ಪರಿಶೀಲಿಸಿ ನೀರಿಗಿಳಿದು ಹೋರಾಟಗಾರರು ಪ್ರತಿಜ್ಞೆ ಮಾಡಿ ನಂತರ ಅವರು ಮೇಲಿನಂತೆ ಮಾತನಾಡುತ್ತಾ ಹೇಳಿದರು. ಬನ್ನಿ ಬನ್ನಿ ಬನ್ನಿ, ನಮ್ಮ ಮುಂದೆ ಹೊರಲಿ, ನಮ್ದು ಬರಲಿ. ಉಳಿಸಿ ಉಳಿಸಿ ಅಘನಾಶಿನಿ ಉಳಿಸಿ, ಅಘನಾಶಿನಿ ಉಳಿಸಿ, ಅಘನಾಶಿನಿ ಉಳಿಸಿ. ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು. ಈಗಾಗಲೇ ಅಘನಾಶಿನಿ ನದಿ ಜೋಡಣೆಗೆ ವ್ಯಾಪಕವಾದ ವಿರೋಧ ವ್ಯಕ್ತವಾಗಿರುವ ಹಿನ್ನೆಲೆಯಲ್ಲಿ ಹಾಗೂ ಫೆಬ್ರವರಿ 1ರಿಂದ ವಿರೋಧ ಜಾಗೃತ ಕಾರ್ಯಕ್ರಮ ಹಮ್ಮಿಕೊಂಡಿರುವುದರಿಂದ ಅಣೆಕಟ್ಟು ಕಟ್ಟುವ ಸ್ಥಳದಲ್ಲಿ ಹೋರಾಟಗಾರರು ಭೇಟಿ ಕೊಟ್ಟು ಹೋರಾಟದ ರೂಪರೇಷೆಗಳನ್ನು ನದಿಯ ದಡದಲ್ಲಿ ರಚಿಸಿದರು. ಚಳಿಗಾಲದ ನಂತರ ನೀರು ಹರಿಯುವ ಪ್ರಮಾಣ ಕ್ಷೀಣಿಸಿರುವುದು, ದಟ್ಟವಾಗಿರುವ ಅರಣ್ಯ ನಾಶವಾಗುವ ಗಿಡ ಮರಗಳನ್ನು ಪರೀಕ್ಷಿಸಿದಲ್ಲದೆ ನದಿಯ ಅಕ್ಕಪಕ್ಕದ ಮಣ್ಣಿನ ಗುಣವನ್ನ ನಿಯೋಗವು ವೀಕ್ಷಿಸಿತು. ಯೋಜನೆಯಲ್ಲಿ ಪ್ರಸ್ತಾಪಿಸಿದಂತೆ ಕೇವಲ 1.2 ಲಕ್ಷ ಗಿಡ ನಾಶವಾಗುವುದೆಂದು ಉಲ್ಲೇಖಿಸುವುದು ಅವೈಜ್ಞಾನಿಕ ಅಲ್ಲದೆ ಪಶ್ಚಿಮ ಘಟ್ಟ ಅತಿ ಸೂಕ್ಷ್ಮ ಮತ್ತು ಅಭಯಾರಣ್ಯ ವ್ಯಾಪ್ತಿಯಲ್ಲಿ ನಿಯೋಜಿಸಿದ ಯೋಜನೆಯು ಅವೈಜ್ಞಾನಿಕವೆಂದು ನಿಯೋಗವು ತೀರ್ಮಾನಿಸಿತು. ಅಲ್ಲದೆ ಸೂಕ್ಷ್ಮ ಮತ್ತು ವಿಶಿಷ್ಟವಾದ ವನ್ಯಪ್ರಾಣಿ ಮತ್ತು ಸಸ್ಯಗಳ ಸಂತತಿ ನಾಶಕ್ಕೆ ನದಿ ಜೋಡಣೆ ಯೋಜನೆಯು ಕಾರಣವಾಗುವುದು ಎಂದು ನಿಯೋಗವು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತು. ಅಘನಾಶಿನಿ ನದಿಯು ವಿಶಿಷ್ಟ ಮತ್ತು ಶಾಸ್ತ್ರ ಮತ್ತು ಪುರಾವೆಯಲ್ಲಿ ಕಂಡುಬರುತ್ತದೆ. ನದಿ ಜೋಡಣೆಯಿಂದ ನದಿಯ ಪಾವಿತ್ರತೆ ಮತ್ತು ಜನಸಾಮಾನ್ಯರ ಜೀವನಕ್ಕೆ ಆತಂಕವಾಗುವುದಲ್ಲದೆ ಪರಿಸರ ನಾಶಕ್ಕೆ ಕಾರಣವಾಗುವುದರಿಂದ ಸರ್ವರು ಹೋರಾಟಕ್ಕೆ ಧುಮುಕಬೇಕೆಂದು ಸುರೇಶ್ ಹೆಗಡೆ ಹಸಗೆ ಅವರು ಹೇಳಿದರು. ಹೋರಾಟಗಾರರಾದ ಮಹಾಬಲೇಶ್ವರ ನಾಯ್ಕ್ ಬೇಡ್ಕಣಿ, ಹರಿ ನಾಯ್ಕ್ ಓಂಕಾರ್, ಸಿದ್ದರಾಮ್ ಗೌಡ ಹುಕ್ಕಳ್ಳಿ, ನಾಗರಾಜ್ ಹಲಸಿನ ಮನೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅಘನಾಶಿನಿ ಏತ ನೀರಾವರಿ ನದಿ ಜೋಡಣೆಯ ಈ ಯೋಜನೆ ಕುರಿತು ವ್ಯಾಪಕವಾದ ತಾಲೂಕ್ಯಾದ್ಯಂತ ಜಿಲ್ಲೆಯಾದ್ಯಂತ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಒಂದು ಪ್ರಬಲವಾದ ಹೋರಾಟಕ್ಕೆ ಶಕ್ತಿಯನ್ನು ಕೊಡಬೇಕು. ಮತ್ತು ಈ ಹೋರಾಟ ಕೇವಲ ಸಾಂಕೇತಿಕವಾದ ಹೋರಾಟ ಅಲ್ಲ, ಜನಪರವಾದ ಹೋರಾಟವನ್ನು ಮಾಡಬೇಕು ಅನ್ನೋ ತೀರ್ಮಾನ ತೆಗೆದುಕೊಂಡ ನಂತರ ಇವತ್ತು ನಾವೆಲ್ಲರೂ ಪರಿಸರವಾದಿಗಳು, ಹೋರಾಟಗಾರರು ಅಘನಾಶಿನಿ ನದಿಯ ತಳದಲ್ಲಿ ಬಂದು ವೀಕ್ಷಣೆಯನ್ನು ಮಾಡಿದ್ವಿ. ಬಹಳ ಆಶ್ಚರ್ಯವಾಗುವಂಥ ವಿಷಯಗಳೇನಂತ ಹೇಳಿದ್ರೆ, ಏನು ವರದಿಯಲ್ಲಿ 1,20,000 ಗಿಡಗಳು ನಾಶವಾಗ್ತದೆ ಹೇಳುವ ಏನು DPR ನಲ್ಲಿ ಪ್ರಸ್ತಾಪವಾಗಿದೆ ಅಂತ ಹೇಳುವಂಥ ಅಂಶಗಳಾಗಲಿ, ಮತ್ತು ಈ ಪ್ರದೇಶದಲ್ಲಿ 600 ಹೆಕ್ಟೇರ್ ಪ್ರದೇಶಗಳು ಅರಣ್ಯ ಪ್ರದೇಶವು ಮುಳುಗಡೆ ಆಗ್ತಾ ಹೇಳೋದು, ಇದು ಸತ್ಯಕ್ಕೆ ದೂರವಾದ ಅಂಶ ಹೇಳೋದು ಇವತ್ತು ನಾವು ವೀಕ್ಷಣೆ ಮಾಡಿದಂಥ ನಮ್ಮೆಲ್ಲ ಸ್ನೇಹಿತರು ಹೊಂದಿರುವಂಥ ಮೊದಲನೆಯ ಆದ್ಯತೆ. ಎರಡನೇದು, ಇದು ಜನಪರ ಯೋಜನೆಯೂ ಅಲ್ಲ, ಸರ್ಕಾರದ ಯೋಜನೆಯಿಂದ ಜನರಿಗೆ ಉಪಯೋಗವಾಗುವಂಥ ಯೋಜನೆಗಳೇ ಅಲ್ಲ. ಮೂರನೇದು, ಇದು ವೈಜ್ಞಾನಿಕವಾಗಿ ಇಲ್ಲಿನ ಮಣ್ಣುಗಳನ್ನು, ಪ್ರದೇಶಗಳನ್ನು ನಾವು ವೀಕ್ಷಣೆ ಮಾಡಿದಾಗ ಆಣೆಕಟ್ಟು ಕಟ್ಟುವಷ್ಟು ಒಂದು ಪ್ರಭುತ್ವವಾದ ಈ ಭೂಮಿಗಾಗಲಿ, ಈ ಪ್ರದೇಶದ ಒಂದು ಭೂಮಿಯ ಮತ್ತು ಇನ್ನಿತರ ನೈಸರ್ಗಿಕ ನೋಡಿದಾಗ ಸಾಧ್ಯತೆಗಳಿಲ್ಲ. ಗಂಗೆ ಚಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು. ಹೇಗೆ ನಮ್ಮ ದೇಶದಲ್ಲಿ ಪವಿತ್ರವಾಗತಕ್ಕಂಥ ನದಿಗಳು ಏನಿದಾವೋ ಅವೆಲ್ಲವನ್ನು ಕೂಡ ಅತ್ಯಂತ ಪೂಜ್ಯ ರೀತಿಯಲ್ಲಿ ನಮ್ಮ ಧಾರ್ಮಿಕ ವಿಧಾನದಲ್ಲಿ ನೋಡ್ತಾ ಇರುವಂಥದ್ದು. ಹಾಗೆಯೇ ನಮ್ಮ ಈ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ಅಘನಾಶಿನಿ ನದಿ ಕೂಡ ಅಷ್ಟೇ ಪವಿತ್ರವಾಗಿರುವಂಥದ್ದು. ಹೇಗೆ ವಾರಣಾಸಿಯ ಕಾಶಿ ಇರತಕ್ಕಂಥ ಗಂಗೆ ಎಷ್ಟು ಪಾಪನಾಶಿನಿಯೋ ಹಾಗೆ ಈ ನಮ್ಮ
ಅಘನಾಶಿನಿ ಕೂಡ ಅಷ್ಟೇ ಪಾಪನಾಶಿನಿ. ಯಾಕೆ ಅಂತಂದರೆ ಶಿರಸಿಯ ಶಂಕರ ಮಠದಲ್ಲಿ ಹುಟ್ಟಿ ಅದು ತನ್ನ ಸುದೀರ್ಘತಕ್ಕಂತಹ ಪ್ರಯಾಣವನ್ನು ಯಾವತಕ್ಕಂತಹ ಮಲಿನವಿಲ್ಲದೆ, ಯಾವತಕ್ಕಂತಹ ಕೊಳಕು ಇಲ್ಲದೆ ಅತ್ಯಂತ ಪರಿಶುದ್ಧವಾಗಿ ಗೋಕರ್ಣದ ತೀರವನ್ನು, ಸಮುದ್ರ ತೀರವನ್ನು, ಮಹಾಬಲೇಶ್ವರ ಸನ್ನಿಧಾನವನ್ನು ಇಳು ಸೇರ್ತಾ ಇರುವಂಥದ್ದು. ಇಂತಹ ಪವಿತ್ರವಾದ ನದಿಗೆ ಇವತ್ತು ಇಂಥತಕ್ಕಂಥ ಒಂದು ಅತ್ಯಾಚಾರ ಅಂತ ಹೇಳ್ಬೋದು, ಇದಕ್ಕೆ ಪ್ರಕೃತಿ ಅತ್ಯಾಚಾರ ಅಂತ ಮಾಡ್ತಕ್ಕಂತಹ ಈ ಒಂದು ಸರ್ಕಾರದ ಈ ಯೋಜನೆಗೆ ನಾವೆಲ್ಲವೂ ಕೂಡ ಹೋರಾಟ ಮಾಡಬೇಕಾಗಿದೆ. ಧಾರ್ಮಿಕತಕ್ಕಂಥ ಈ ಪವಿತ್ರತಕ್ಕಂಥ ನದಿಯನ್ನು ನಾವೆಲ್ಲ ಉಳಿಸ್ಕೊಳ್ಬೇಕಾಗಿದೆ. ಹೇಗೆ ವಾರಣಾಸಿಯನ್ನು ಶುದ್ಧ ಮಾಡಬೇಕು ಅಂತ ಸರ್ಕಾರ ಮತ್ತೆ ಯೋಜನೆಗಳನ್ನು ರೂಪಿಸ್ತಾ ಇದೆಯೋ, ಆದರೆ ಇಷ್ಟು ಪರಿಶುದ್ಧತಕ್ಕಂಥ ನೀರನ್ನು ಇವತ್ತು ನಾವೆಲ್ಲ ಕಳ್ಕೊಳ್ತಾ ಇದ್ದೇವೆ. ನಾವೆಲ್ಲರೂ ಇಂಥತಕ್ಕಂಥ ಧಾರ್ಮಿಕತಕ್ಕಂಥ ಈ ಒಂದು ಪವಿತ್ರತಕ್ಕಂಥ ನದಿಯನ್ನು ನಾವೆಲ್ಲ ಉಳಿಸ್ಕೊಳ್ಬೇಕು, ಅದನ್ನು ರಕ್ಷಣೆ ಮಾಡಿಕೊಳ್ಬೇಕು. ಇದಕ್ಕೆಲ್ಲ ನಮ್ಮ ಹೋರಾಟ ಸಂಪೂರ್ಣಕ್ಕೆ ನಮ್ಮ ಬೆಂಬಲವನ್ನು ಸೂಚಿಸಬೇಕು ಅಂತ ಹೇಳಿ ಇದರಲ್ಲಿ ನಾವು ಪ್ರಾರ್ಥನೆ. ಈ ಪವಿತ್ರ ನದಿ ತಟದಲ್ಲಿ ನದಿಯಲ್ಲೇ ನಾವು ನಿಂತ್ಕೊಂಡಿದ್ದೇವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಪಶ್ಚಿಮ ಘಟ್ಟ ಅನ್ನೋದು ಬಹಳ ಪರಿಸರ ಮತ್ತು ಜೀವ ವೈವಿಧ್ಯವನ್ನು ಹೊಂದಿರತಕ್ಕಂತಹ ಈ ಪ್ರದೇಶವನ್ನು ಈಗ ಪಶ್ಚಿಮಕ್ಕೆ ಇದು ನೀರು ಹರಿತಾ ಇದೆ. ಇದನ್ನು ಪೂರ್ವ ದಿಕ್ಕಿಗೆ ತಿರುಗಿಸುವಂತಹ ಒಂದು ಪ್ರಯತ್ನ ನಡೀತಾ ಇದೆ. ಬೇಡ್ತಿ ಮತ್ತು ಅಘನಾಶಿನಿ ನದಿ ತಿರುವು ಯೋಜನೆಯನ್ನು ನಾವು ಬಲವಾಗಿ ಖಂಡಿಸ್ತೇವೆ. ಮತ್ತು ಈ ಜಿಲ್ಲೆ ಅನೇಕ ತ್ಯಾಗಗಳನ್ನು ಮಾಡಿದೆ. ಈಗ ಬೇಡ್ತಿ ಈಗ ಆಲ್ರೆಡಿ ನಮ್ಮ ಕೈಗಾ ಅಣುಸ್ಥಾವರ, ಆಮೇಲೆ ಶೀಬರ್ಡ್, ಕಾಳಿ ಯೋಜನೆ, ಶರಾವತಿ ಯೋಜನೆಗಳಿಂದ ಅನೇಕ ಈ ದೇಶಕ್ಕಾಗಿ, ರಾಜ್ಯಕ್ಕಾಗಿ ಈ ಜನತೆ ತ್ಯಾಗವನ್ನ ಮಾಡಿದ್ದಾರೆ. ಮತ್ತೆ ಈ ಯೋಜನೆ ಬಂದ್ರೆ ಇಲ್ಲಿ ಭೂಮಿಯ ಧಾರಣ ಸಾಮರ್ಥ್ಯ ಸಹ ಕಡಿಮೆ ಇದೆ ಅಂತ ಅನಿಸ್ತಾ ಇದೆ. ಇದನ್ನ ನಾವೇನು ಇಲ್ಲಿ ಅಣೆಕಟ್ಟನ್ನು ಕಟ್ಟಿದ್ರೆ ಭೂಕುಸಿತ ಆಗುವಂತ ಎಲ್ಲಾ ಲಕ್ಷಣಗಳು ಇರೋದ್ರಿಂದ ಈಗಾಗಲೇ ಸರ್ಕಾರಕ್ಕೆ ಒಂದೆರಡು ಸಾರಿ ಮನವಿಯನ್ನ ಮಾಡಿದ್ರು. ಇದನ್ನ ಧಾರಣ ಸಾಮರ್ಥ್ಯವನ್ನ ಪರೀಕ್ಷೆ ಮಾಡದೆ ಯಾವುದೇ ಯೋಜನೆಗಳನ್ನ ಕೈಗೆತ್ತಿಕೊಳ್ಳಬಾರದು ಅನ್ನುವ ಒಂದು ಇದನ್ನು ಸಹ ಮಾಡಿದ್ರು. ಬಟ್ ಈ ಯೋಜನೆಯನ್ನ ನಾವೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಇದನ್ನು ಖಂಡಿಸ್ತೇವೆ. ಇದು ಯಾವುದೇ ಕಾರಣಕ್ಕೂ ಈ ಯೋಜನೆಯನ್ನು ಆಗೋದಕ್ಕೆ ಬಿಡೋದಿಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಜನಾಭಿಪ್ರಾಯ ಸಂಗ್ರಹಿಸದೆ ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುವ ನೀರು ಅವೈಜ್ಞಾನಿಕ ಪ್ರಬಲ ಹೋರಾಟಕ್ಕೆ ಸನ್ನದ್ಧರಾಗುವ ಎಂದು ಹೋರಾಟಗಾರ ನಾಗಪತಿ ಗೌಡ ಹುಕ್ಕಳ್ಳಿಯವರು ಹೇಳಿದರು. ಕೆಟಿ ನಾಯ್ಕ್, ಎಂಪಿ ಗೌಡ, ರಾಜೇಶ್ ಭಟ್ ಮಕ್ಕಿಗದ್ದೆ, ರಫೀಕ್ ಗೌಡಳಿ, ಅಶೋಕ್ ನಾಯ್ಕ್ ಇಟಗಿ, ರಮೇಶ್ ನಾಯ್ಕ್ ಮಧುಕೇಶ್ವರ, ವಿನಯ ನಾಯ್ಕ್, ಮಾಬಲೇಶ್ವರ ಕೃಷ್ಣಪ್ಪ ನಾಯ್ಕ್, ವಿನಯ ತಿಮ್ಮಪ್ಪ ನಾಯ್ಕ್, ಮಾದೇವ ನಾಯ್ಕ್, ಭದ್ರಾ ಗೌಡ, ವಿನೋದ್ ಗೌಡ ಹುಕ್ಕಳ್ಳಿ, ಮಂಜುನಾಥ್ ನಾಯ್ಕ್ ಹುತ್ಗಾರ, ಮಾಬಲೇಶ್ವರ ಗೌಡ ಸುಳಗಾರ, ನಾರಾಯಣ ಗೌಡ, ಈಶ್ವರ್ ನಾಯ್ಕ್, ರಾಜು ನಾಯ್ಕ್, ಶಿವಾನಂದ, ದಿವಾಕರ್ ಬಾಳೆಜಡ್ಡಿ ಚರ್ಚೆಯಲ್ಲಿ ಮುಂತಾದವರು ಭಾಗವಹಿಸಿದರು. ಈ ಯೋಜನೆ ಕೇವಲ ಸಾಂಕೇತಿಕವಾಗಿ ಯೋಜನೆ ಆಗೇ ಇರಬಹುದು ವಿನಃ ಇದು ಜನ ಉಪಯೋಗ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಹೇಳೋದು ಅನಿಸ್ತಾ ಇದೆ. ಇವತ್ತು ನಾವು ಜನವರಿ ಸಂಕ್ರಾಂತಿಯ ಆಸ್ಪಾಸ್ನಲ್ಲಿ ನಾವು ಇರುವಂಥ ಹಂತದಲ್ಲಿ ನೋಡಿದಾಗ ಈ ನೀರು ಹರಿಯುವಂಥ ಪ್ರಮಾಣವನ್ನು ನೋಡಿದಾಗ ಈ ಹರಿಯುವ ನೀರಿನಿಂದ ಸಮರ್ಥವಾಗಿ ಈ ಪ್ರದೇಶದ ಜನರಿಗೆ ಅವಲಂಬಿತವಾಗುವ ಜೊತೆಯಲ್ಲಿ 35 TMC ನೀರನ್ನು ಒಯ್ಯುವಂಥ ಈ ಯೋಜನೆಗಳಲ್ಲಿ ಯಶಸ್ವಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಹೇಳುವ ಮನವರಿಕೆ ಆಗ್ತಾ ಇದೆ. ಈಗಾಗಲೇ ಸರ್ಕಾರಕ್ಕೆ ಮನದಟ್ಟಣೆ ಮಾಡಬೇಕು, ಸರ್ಕಾರದ ಮೇಲೆ ಒತ್ತಡ ತರಬೇಕು ಅಂತ ಉದ್ದೇಶದಿಂದ ಫೆಬ್ರವರಿ 1ರಿಂದ ವ್ಯಾಪಕವಾದ ಜನಜಾಗೃತಿಗೆ ಇವತ್ತು ಪವಿತ್ರವಾದ ಒಂದು ಸಂದರ್ಭದಲ್ಲಿ ಇವತ್ತು ನೀರನ್ನು ನಾವು ಸಿಂಪಡಿಸುವ ಮೂಲಕ ಈ ನೆಲದ ನೀರು ನಮ್ಮ ಹಕ್ಕು ಎಂಬ ಪ್ರತಿಪಾದನೆ ಮಾಡುವ ಮೂಲಕ ಇವತ್ತು ಒಂದು ರೀತಿಯಲ್ಲಿ ನಮ್ಮ ನಿರ್ಧಾರಕ್ಕೆ ಒಂದು ದೃಢತೆಯನ್ನು ತೆಗೆದುಕೊಂಡಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. 1ರಿಂದ ಫೆಬ್ರವರಿ 10ರವರೆಗೆ ಇಡೀ ತಾಲೂಕಾದ್ಯಂತ 123 ಗ್ರಾಮದಲ್ಲಿ ಜಾಗೃತಿ ಮಾಡೋ ಜೊತೆಯಲ್ಲಿ ಫೆಬ್ರವರಿ 11ರಂದು ನಾವು ಬೃಹತ್ತವಾದ ಪಾದಯಾತ್ರೆ ಮತ್ತು ರ್ಯಾಲಿಯನ್ನು ಮಾಡುವ ಮೂಲಕ ಸರ್ಕಾರಕ್ಕೆ ಆಕ್ಷೇಪ ಪತ್ರವನ್ನು ಸಲ್ಲಿಸುವ ಸಹಿತ ಒಂದು ತೀರ್ಮಾನಕ್ಕೆ ನಾವು ನಿರ್ಧಾರ ಮಾಡಿದ್ದೀವಿ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಫೆಬ್ರವರಿ 2ರಂದು ಗೋಳಿಮಕ್ಕಿಯಲ್ಲಿ ಬೃಹತ್ ಸಭೆ. ಅಘನಾಶಿನಿ ನದಿ ಜೋಡಣೆ ವಿರೋಧವಾಗಿ ಜಾಗೃತೆ ಮೂಡಿಸುವ ಉದ್ದೇಶದಿಂದ ಫೆಬ್ರವರಿ 2 ಸೋಮವಾರದಂದು ಗೋಳಿಮಕ್ಕಿಯಲ್ಲಿ ಚಾಲನೆ ನೀಡಿ ಪ್ರಥಮ ಹಂತದ ಪಾದಯಾತ್ರೆಯನ್ನ ಗೋಳಿಮಕ್ಕಿಯಿಂದ ಅಣೆಕಟ್ಟು ಕಟ್ಟುವ ಗೇಜಕಟ್ಟಾಗೆ ಪಾದಯಾತ್ರೆ ಸಂಘಟಿಸಲು ಅಘನಾಶಿನಿ ನದಿಯ ದಡದಲ್ಲಿ ಜರುಗಿಸಿದ ಸಮಾಲೋಚನೆ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎಂದು ಹೋರಾಟಗಾರ ರವೀಂದ್ರ ನಾಯ್ಕ್ ಅವರು ಹೇಳಿದರು. ಸಮಗ್ರ ಗೃಹೋಪಯೋಗಿ ವಸ್ತುಗಳ ಏಕೈಕ ಮಳಿಗೆ ಶ್ರೀ ಪ್ರಸಾದ್ ಟ್ರೇಡರ್ಸ್ ಹೋಮ್ ಅಪ್ಲಯನ್ಸಸ್ ಅಂಡ್ ಫರ್ನಿಚರ್ಸ್ 27 ವರ್ಷಗಳ ಸುದೀರ್ಘ ಸೇವೆಯಲ್ಲಿ ಮುನ್ನಡೆಯುತ್ತಿದೆ.
ಭಟ್ಕಳ ತಾಲೂಕಿನ ಶಿರಾಲಿಯ ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕ ನಾಗಪ್ಪ ಪ್ಯಾಲೇಸ್ ನಲ್ಲಿ ಹೆಡ್ ಬ್ರಾಂಚ್ ಹೊಂದಿದ್ದು, ಇನ್ನೆರಡು ಸಬ್ ಬ್ರಾಂಚ್, ಒಂದು ಮಂಕಿಯ ರಾಷ್ಟ್ರೀಯ ಹೆದ್ದಾರಿ 66ರ ಮೇನ್ ರೋಡ್ ಹಾಗೂ ಇನ್ನೊಂದು ಮುರುಡೇಶ್ವರ ಕ್ರಾಸ್ ಬಸ್ತಿ ಹತ್ತಿರ ಇದೆ. ಇಲ್ಲಿ ನಿಮಗೆ ಬೇಕಾಗುವ ಎಲ್ಲಾ ತರಹದ ಗೃಹೋಪಯೋಗಿ ವಸ್ತುಗಳು ರಿಯಾಯಿತಿ ದರದಲ್ಲಿ ಒಂದೇ ಮಳಿಗೆಯಲ್ಲಿ ಸಿಗುತ್ತೆ. ಜೊತೆಗೆ ಉತ್ತಮ ಗುಣಮಟ್ಟದ ಹೆಚ್ಚು ಬಾಳಿಕೆ ಬರುವ ಸಾಮಗ್ರಿಗಳಿಗಾಗಿ ನೀವು ಶ್ರೀ ಪ್ರಸಾದ್ ಹೋಮ್ ಅಪ್ಲಯನ್ಸಸ್ಗೆ ಬನ್ನಿ. ನಮ್ಮಲ್ಲಿ ಉತ್ತಮ ಬ್ರ್ಯಾಂಡ್ ಗೃಹೋಪಯೋಗಿ ವಸ್ತುಗಳಾದ 24 ಇಂಚಿನಿಂದ 55 ಇಂಚಿನವರೆಗಿನ ಟಿವಿ, ಸ್ಟೆಬಿಲೈಸರ್, ವಿವಿಧ ಮಾದರಿಯ ವಾಷಿಂಗ್ ಮಷಿನ್, ಐರನ್ ಬಾಕ್ಸ್, ಹಲವು ವಿನ್ಯಾಸಗಳ ಪ್ಲಾಸ್ಟಿಕ್ ಚೇರ್ಗಳು, ಕೂಲರ್, ಕುಕ್ಕರ್, ಮಿಕ್ಸರ್, ಗ್ರೈಂಡರ್, ರೈಸ್ ಪಾಟ್, ಫ್ಲಾಸ್ಕ್, ಕರ್ಟನ್ಸ್, ಗ್ಯಾಸ್ ಒಲೆಗಳು, ಸ್ಪೀಕರ್ಸ್, ಅಲ್ಮೇರಾ, ಡ್ರೆಸ್ಸಿಂಗ್ ಟೇಬಲ್ಗಳು, ಫ್ಯಾನ್, ಕಟ್ಟಿಗೆಯ ಕಾಟ್ಗಳು ಹಾಗೂ ಮೆಟಲ್ ಕಾಟ್ಗಳು, ಸೋಫಾ, ವುಡ್ ಹಾಗೂ ಮೆಟಲ್, ಅಕೇಶಿಯಾ, ಸಾಗವಾನಿ ಗ್ಲಾಸ್, ಸಿರಾಮಿಕ್ ಟಿಪಾಯಿಗಳು, ಗ್ಲಾಸ್, ಗ್ರೆನೈಟ್, ಸಿರಾಮಿಕ್ ಡೈನಿಂಗ್ ಟೇಬಲ್ಗಳು ಸಿಗುತ್ತೆ. ನಮ್ಮಲ್ಲಿ ವಿವಿಧ ಮಾಡೆಲ್ಗಳಲ್ಲಿ ಹಾಗೂ ಉತ್ತಮ ಬ್ರ್ಯಾಂಡ್ಗಳಲ್ಲಿ ಸಿಗುತ್ತೆ ಗೃಹೋಪಯೋಗಿ ವಸ್ತುಗಳು, ಅದು ಕೂಡ ಉತ್ತಮ ದರದಲ್ಲಿ. ನಮ್ಮಲ್ಲಿ ಬನ್ನಿ, ಖರೀದಿ ಮಾಡಿ ನಿಮ್ಮ ಮನೆಯ ಶೋಭೆಯನ್ನ ಹೆಚ್ಚಿಸಿ. ನೀವು ನಮ್ಮನ್ನ ಸಂಪರ್ಕಿಸಬೇಕಾದ ವಿಳಾಸ ಶ್ರೀ ಪ್ರಸಾದ್ ಟ್ರೇಡರ್ಸ್ ಹೋಮ್ ಅಪ್ಲಯನ್ಸಸ್ ಅಂಡ್ ಫರ್ನಿಚರ್ಸ್, ಭಟ್ಕಳ ತಾಲೂಕಿನ ಶಿರಾಲಿಯ ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕ ನಾಗಪ್ಪ ಪ್ಯಾಲೇಸ್, ಫಸ್ಟ್ ಫ್ಲೋರ್, ಉತ್ತರ ಕನ್ನಡ. ಮೊಬೈಲ್ ಸಂಖ್ಯೆ 8073576901 ಅಥವಾ 8105827784ಗೆ ಕಾಲ್ ಮಾಡಿ, ಇಲ್ಲ ನಮ್ಮಲ್ಲಿಯೇ ಬನ್ನಿ.